ಚಾಕು ಇರಿತ ಕೇಸ್ಗೆ ಟ್ವಿಸ್ಟ್, ಹೇಳಿದ್ದೊಂದು ನಡೆದಿದ್ದು ಇನ್ನೊಂದು. ಹೊಂಚು ಹಾಕಿ ಸಂಚು, ರಿವೀಲ್ ಆಯಿತು ಹನಿ ಟ್ರ್ಯಾಪ್ ಕಹಾನಿ. ಕತೆ ಕಟ್ಟಿ ತನಿಖೆ ದಿಕ್ಕನೆ ತಪ್ಪಿಸಿದ್ದ ಖದೀಮ. ಬಾಡಿಗೆ ಮನೆ ಲೀಸ್ಗೆ ನೀಡಿ ಕೋಟಿ ಕೋಟಿ ದೋಖಾ, ಠಾಣೆ ಮೆಟ್ಟಿಲೇರಿದ 300ಕ್ಕೂ ಹೆಚ್ಚು ಗ್ರಾಹಕರು. ಕೇಟಿನ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ದೂರು. ರಾಜ್ಯ ಸರ್ಕಾರದಿಂದ ಜಿಬಿಎಗೆ ಬಂಪರ್ ಆಫರ್. ಪ್ರತಿ ಪಾಲಿಕೆಗೆ 25 ಕೋಟಿ ರೂಪಾಯಿ ಬಿಡುಗಡೆ, 5 ಪಾಲಿಕೆಗಳಿಗೆ ಒಟ್ಟು 125 ಕೋಟಿ ಹಣ. ಕೋರ್ಟ್ ಹೇಳಿದ್ರು ಯಾವುದೇ ಸೌಲಭ್ಯ ಕೊಡ್ತಿಲ್ಲ. ಮತ್ತೆ ಹಾಸಿಗೆ ದಿಂಬಿಗಾಗಿ ಅಂಗಲಾಚಿದ ದರ್ಶನ್. ದಾಸನ ಪರ ವಕೀಲರಿಂದ ನ್ಯಾಯಾಲಯಕ್ಕೆ ಅರ್ಜಿ.